ಯದಾ ಧೃತಿ, ಧೈರ್ಯನೇ ಇಲ್ಲ. ಏನಾದ್ರೂ ಒಂದು ಕೆಲಸ ಮಾಡ್ಲಿಕ್ಕೆ ನಿಮಗೆ ಒಳ್ಳೆ ಕೆಲಸನೇ ಬರಲ್ವೇ? ಅದೇ ಜಗತ್ತಿನಲ್ಲಿ ಮೋಸ ಮಾಡೋರು, ದಗಾ ಮಾಡೋರು, ಅನ್ಯಾಯ ಮಾಡೋರು ಧೈರ್ಯವಾಗಿ ಸ್ಟೇ ಆರ್ಡರ್ ಎಲ್ಲ ತಗೊಂಡು ಓಡಾಡ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ, ಯಾರ್ಯಾರ ಮೇಲೆ ಎಷ್ಟೆಷ್ಟು ಸ್ಟೇ ಆರ್ಡರ್ಗಳಿದ್ದಾವೆ, ಎಂತೆಂಥ ಕ್ರಿಮಿನಲ್ ಕೇಸುಗಳ ಮೇಲೆ ಯೋಚನೆ ಮಾಡಿ ನೋಡಿ. ಅವರು ಧೈರ್ಯವಾಗಿ ಸಮಾಜದಲ್ಲಿ ಓಡಾಡ್ತಿದ್ದಾರೆ. ನೀವಂತ ಸಮಾಜಕ್ಕೆ ಮೋಸ ಮಾಡಿದ್ದೀರಾ. ಕುಟುಂಬ ದ್ರೋಹಿಯ, ರಾಜದ್ರೋಹಿಯ, ಸಂಘದ್ರೋಹಿಯ, ಮಿತ್ರದ್ರೋಹಿಯ, ಬಂಧುದ್ರೋಹಿಯ, ಪತ್ನಿ ದ್ರೋಹವ, ಪತಿದ್ರೋಹವ, ಭ್ರಾತೃದ್ರೋಹವ, ರಾಜದ್ರೋಹವ, ಈ ತರ ದ್ರೋಹಗಳ ಲಿಸ್ಟ್ ತೆಗೆದು ನೋಡಿ, ನೀವು ಯಾವ್ದ್ರಲ್ಲೂ ಇಲ್ಲ. ಆದ್ರೂ ಭಯ. ನಿಮ್ಮಲ್ಲಿ ಆ ಧೈರ್ಯ ಇದೆಯಾ? ಮಾಡ್ತಿರೋ ಕಾರ್ಯದ ಮೇಲೆ ನಂಬಿಕೆ ಇದೆಯಾ? ಇಲ್ಲವೇ ಇಲ್ಲ. ಮಾಡೋ ಕೆಲಸ ಏನೇ ಇರ್ಲಿ ಧೈರ್ಯ. ನಾವೇ ತಲೆ ಬಗ್ಗಿಸ್ಬೇಕು. ಮೋಸ ಮಾಡಿಲ್ಲ, ಖಂಡಿತ ಇಲ್ಲ. ದಟ್ ಇಸ್ ಕಮ್ ಔಟ್ ಆಫ್ ಥಿಂಗ್ಸ್ ಅಂತ ಮಾಡಿ. ನಿಮಗೆ ಲಕ್ಷ್ಮಿ ನಿಲ್ಲಬೇಕಾ? ಈ ಸ್ಥಿತ್ಯಂತರಗಳಲ್ಲಿ ನಿಂತ್ಕೊಳ್ತಕ್ಕಂಥದ್ದು ಮಾಡಿ. ಖಂಡಿತ ಹೇಳ್ತಾನೆ, ಚಾಲೆಂಜ್ ಮಾಡ್ತಾನೆ, ಯು ವಿಲ್ ಬಿ ಫ್ಯಾಂಟಾಸ್ಟಿಕ್.